ಒಂದು ನೀವು ಅವ್ರಿಗೆ ಹೇಳ್ಬೇಕು, ಇಂಟಿಮೇಟ್ ಮಾಡ್ಬೇಕು, ವಿಚ್ ಯು ಆರ್ ನಾಟ್ ಡೂಯಿಂಗ್ ದಟ್. ಫೆಬ್ರವರಿ ತಿಂಗಳು ಇಟ್ಕೊಂಡಿದ್ದೀರಿ ಅಥವಾ ರಿಜೆಕ್ಷನ್ ಮಾಡ್ತಾ ಇಲ್ಲ, ನಿಮ್ಮ ಉದ್ದೇಶ ಏನು? ಯಾರು ನಿಮ್ ನೋಡೋರ ನೀವು? ಫೆಬ್ರವರಿ ತಿಂಗಳದು 4 ಇದೆ, 1, 2, 3, 4, 5, 6 ಇದೆ. ಮಾರ್ಚ್ ತಿಂಗಳದು ಒಂದು 5, 6 ಇದೆ. ಏಪ್ರಿಲ್ ಇದೆ. ಎವ್ರಿ ಮಂತ್ ಯು ಹ್ಯಾವ್ ಗಾಟ್ ಡಿಪೆಂಡೆನ್ಸಿ. ಈ ಖಾಸಗಿ ಇದೆ, ಆ ಬಿಲ್ಡಿಂಗ್ ಟ್ಯಾಕ್ಸ್ ಗಳು ವಸೂಲಿ ಮಾಡ್ತಾರ ಇಲ್ವಾ ಅನ್ನೋ ಇದು ಇಲ್ಲ ಸರ್. ಯಾಕಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಯಾವುದೇ ಮಾಹಿತಿ ಇರಲ್ಲ ಸರ್. ನಗರಸಭೆಗೆ ಸುಮಾರು ಲಕ್ಷ ಟ್ಯಾಕ್ಸ್ ಗಳು ಬರಬೇಕಾಗಿದೆ. ಈ ಸರಿ ಒಳ್ಳೆ ಕಲೆಕ್ಷನ್ ಕೂಡ ಆಗಿದೆ. ಆಮೇಲೆ ನೋಡಿ, ನಿಮ್ BGML 25 ವರ್ಷದಿಂದ ಒಂದು ಪೈಸೆ ಪ್ರತಿ ಗ್ರಾಮೀಣದಲ್ಲಿ 55 LPCD ನೀರು ಕೊಡಬೇಕು. ಕೆಲವು ಕಡೆ 100, 120, 140 LPCD. ಇವ್ರ ಮನೆ ಕೊನೆ ಬೀದಿಲಿದೆ, ಇವರಿಗೆ 40 LPCD ನೀರು ಬರ್ತಾ ಇಲ್ಲ. ಸೊ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗ್ತಾ ಇರೋಂಥ ಅಸಮತೋಲನವನ್ನು ಅದು ಸರಿಪಡಿಸಿ ಇವ್ರಿಗೂ 70 ಸಿಗಬೇಕು, ನಿಮಗೂ 70 ಸಿಗಬೇಕು. ದಟ್ ಈಸ್ ಹೌ ವಿ ಮ್ಯಾನೇಜ್ ದಿಸ್ ಟೈಮ್. ಈಗ ಸ್ವಲ್ಪ ಮಳೆಗಳೇ ಬಂದ್ರೆ ನಮಗೆ ಸ್ವಲ್ಪ ಸಮಾಧಾನ. ನೋಡೋಣ ಸರ್, ಇಂಪಾರ್ಟೆಂಟ್ KEDB ಅವರು, ಆಮೇಲೆ ಇಂಡಸ್ಟ್ರಿ ಬರ್ತಾ ಇದೆ, ಟೌನ್ಶಿಪ್ ಬರ್ತಾ ಇದೆ, ಅವ್ರಿಗೆ ನೀರು ಹೆಂಗೆ ಕೊಡ್ತೀರಾ ಸರ್? ಎಲ್ಲಿದೆ ಸರ್ ನಮ್ಮ ಸೋರ್ಸ್? ಸೊ ದೇ ವಿಲ್ ಹ್ಯಾವ್ ದೇರ್ ಓನ್ ಸೋರ್ಸ್, ಲೈಕ್ ಬೋರ್ ಮಾಡ್ಕೊಡ್ತಾರೆ. ನಂಬರ್ 1, ಇಂಡಸ್ಟ್ರೀಸ್ ನಲ್ಲಿ ಸಾಮಾನ್ಯವಾಗಿ ರೀಸೈಕಲ್ಡ್ ವಾಟರ್ನ ಯೂಸ್ ಮಾಡ್ತಾರೆ. ದೇ ಡೋಂಟ್ ಯೂಸ್ ದ ಮೇನ್ ವಾಟರ್, ರೆಗ್ಯುಲರ್ ವಾಟರ್ ಕೊಡೋದು. ರೀಸೈಕಲ್ಡ್ ವಾಟರ್ಗೆ ನಾವು ವ್ಯವಸ್ಥೆ ಮಾಡಬೇಕು. ದಟ್ ಇಸ್ ನಂಬರ್ 2. ನಂಬರ್ 3, ಇಲ್ಲಿ ನಮಗೆ ಬೇರೆ ದಾರಿನೇ ಇಲ್ಲ. ನಮಗೆ ನೀರು ಬರೋದೇ ನಮಗೆ ಬೇಕಮಂಗಲ ಕೆರೆಯಿಂದ, ಅದು ಅರ್ಧ ಭಾಗಕ್ಕೆ. ಇನ್ನು ಅರ್ಧ ಭಾಗ ನಿಂತಿರೋದೆಲ್ಲ ನಮ್ಮ ಬೋರ್ ಮೇಲೆ ನಿಂತಿರೋದು. ಸೊ ದಟ್ ಈಸ್ ಓನ್ಲಿ ಸೋರ್ಸ್. ಯು ಡೋಂಟ್ ಹ್ಯಾವ್ ಎನಿ ಅದರ್ ಸೋರ್ಸ್. ಅಲ್ಲಿಯೇ ಸೋರ್ಸಸ್ ಇತ್ತು ಸರ್. ಇಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡೋದು ಎಲ್ಲ ಇತ್ತು ಸರ್. ಆ ಚೆಕ್ ಡ್ಯಾಮ್ ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ಸರ್. ಮಳೆ ನೀರೆಲ್ಲ ಹರಿದು ಹಂಗೆಯೇ ತಮಿಳ್ನಾಡು ಬಿಟ್ಟೋಗುತ್ತೆ. ಎಲ್ಲಿ ಹೋಗುತ್ತೆ? ಈ ನಾಗಾವರಂ ವ್ಯಾಲಿ ಅಂತಿದೆ ಸರ್. ಬೇತ್ಮಂಗಳದ ಅಷ್ಟೇ ಸರ್. ಕೋಡಿಯರ್ದು ಹೋಗ್ತಾ ಇರುತ್ತೆ. ಸರ್, ಯರಗೋಳ್ ಮಾಡಿದಾಗ ಅದಕ್ಕೆ ದುಡ್ಡು ಕೊಟ್ಟವ್ರೆ ಫಸ್ಟ್ KGF MLA, ಬಂಗಾರಪೇಟೆ MLA, ಕೋಲಾರ MLA ಸರ್. DPR ಮಾಡೋದಕ್ಕೆ ದುಡ್ಡು ಕೊಟ್ಟಿದೆ, ಮಾಡೋದಕ್ಕೆ ಫಸ್ಟ್ ಬಂದಿದೆ 3 ತಾಲೂಕು ಸರ್. ಆಮೇಲೆ ಆಲಂಗೂರು ಶ್ರೀನಿವಾಸ್ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾಗ KGF ತೆಗೆದುಬಿಟ್ಟು ಸರ್. ಆ ಕಡೆ ಬಂಗಾರಪೇಟೆ ಸೇರ್ತು, ಮಾಲೂರು ಸೇರ್ತು. KGF ಬಿಟ್ಬಿಟ್ಟು ಈಗ 3 ಇದೆ ನಮ್ಮಲ್ಲಿ. ಹಾಂ ಸರ್. ಆ್ಯಕ್ಚುಲಿ KGF KGF MLA ದುಡ್ಡು ಕೊಟ್ಟಿದ್ದು ಸರ್ ಅವಾಗ DPRಗೆ. ನೀವೇ ಬಿಟ್ಬಿಟ್ರಿ? ನಾವು MLA ಆಗಿರೋದು ಸರ್. ಯಾವಾಗಿನ ಪೆಂಡಿಂಗ್ ಇದೆ ನೋಡಿ? 2ನೇ ತಿಂಗಳು, 3ನೇ ತಿಂಗಳು ಪೆಂಡಿಂಗ್ ಇದೆ. ಯು ಶುಡ್ ಸೆಂಡ್ ಅನ್ ಇಂಟಿಮೇಷನ್. ದೇ ಶುಡ್ ಪೇ ದ ಟ್ಯಾಕ್ಸ್ ಪೇಮೆಂಟ್ ಮಾಡೋಕೆ ಯಾಕೆ ಅವ್ರ ಕೈಲಿ ಆಗ್ತಾ ಇಲ್ಲ? ನಾನೀಗ ಖಾತೆಗೆ ಹಾಕೊಂಡಿದ್ದೀನಿ ಅಂದಮೇಲೆ ನಂದು ಅರಿಯರ್ಸ್ ಟ್ಯಾಕ್ಸ್ ಎಲ್ಲ ಕಟ್ಟಲೇಬೇಕಲ್ಲ. ಎಷ್ಟಿದೆ ಟ್ಯಾಕ್ಸ್? ಈಗ ನೋಡಿ ನಿಮ್ಮ ಹತ್ರ ನೋಡಿಯಪ್ಪ, 1 ವರ್ಷ 3, 5, 5, 3 ತಾನೆ ಇದು. 5, 3, 26. 5, 3 ಎಷ್ಟೇ ತಿಂಗಳಿದ್ದೀನಿ ನಾನು ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ? ವಾಟ್ ಎವರ್ ಇಟ್ ಈಸ್, ನೀವು ಇದನ್ನ ಇಟ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿದೆ ಟ್ಯಾಕ್ಸ್ ಪೇಮೆಂಟ್ ಮಾಡಿಲ್ಲ ಅಂತ? ಎಲ್ಲಿದೆ? ಏನು ಬರ್ತಾರೆ? ಎಲ್ಲಿದೆ ಟ್ಯಾಕ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ? ಆಯ್ತ್ರಿ, ನೀವು ಅವ್ರಿಗೆ ಇಂಟಿಮೇಟ್ ಎಲ್ಲಿ ಮಾಡಿದ್ದೀರಿ? ನೀವು ಪ್ರತಿಯೊಬ್ಬರು ಅವ್ರು ನಿಮಗೆ ಅಪ್ಲಿಕೇಶನ್ ಹಾಕಿದ್ರು, ಅವ್ರಿಗೆ ಮಾಹಿತಿ ನೀವೆಲ್ಲಿ ಕೊಟ್ಟಿದ್ದೀರಿ? ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಸುಮ್ಮನೆ ಇದ್ದಾರೆ. ನೀವು ಖಾತೆ ಮಾಡ್ಕೊಡ್ತೀರಿ ಕಾಯ್ತಿದ್ದಾರೆ ಅವರು. ಹೆಂಗ್ ಮೆಸೇಜ್ ಹೋಗಿದೆ? ಅಲ್ಲ, ಅದು ಗೊತ್ತು ಮಾಡಿರ್ತಾರೆ. ಏಪ್ರಿಲ್, ಜನವರಿ ತಿಂಗಳು, ಫೆಬ್ರವರಿ ತಿಂಗಳು ಏನಿಗೆ ಇಟ್ಕೊಂಡಿದ್ದೀರಿ? 25/2 ಇದೇ ಪ್ರಾಬ್ಲಮ್ ಅಂತ ನಿಮ್ಗೆ ಯಾರು ಹೇಳಿದ್ರು? ಟ್ಯಾಕ್ಸೇ ಕಟ್ಟಿಲ್ಲ ಅಂತ. ನಿಮ್ಗೆ ಓಪನ್ ಮಾಡಿದ ಅಪ್ಲಿಕೇಶನ್, ಅದರಲ್ಲಿ ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡಿದ್ದೀರಾ ನೀವು? ಅಲ್ಲ ರೀ, ಆಯ್ತು. ಫೆಬ್ರವರಿ ತಿಂಗಳಿಂದ ಯಾಕೆ ಇಟ್ಕೊಂಡಿದ್ದೀರಿ? ಮಾರ್ಚ್ ಇಂದ ಯಾಕೆ ಇಟ್ಕೊಂಡಿದ್ದೀರಿ? ಟ್ಯಾಕ್ಸ್ ಕಟ್ ಅಪ್ಡೇಟ್ ಆಗಿದೆ. ಆಯ್ತು, ಈ ವರ್ಷ ಪೂರ್ತಿ ನಾನು ಟ್ಯಾಕ್ಸ್ ಕಟ್ಟಲ್ಲ. ಎಲ್ಲಿವರೆಗೆ ಇಟ್ಕೊಂಡಿರ್ತೀರಿ ನೀವು? ನಿಮ್ಗೆ ರಿಜೆಕ್ಷನ್ ಆಪ್ಷನ್ ಇಲ್ವಾ? ವೈ ಆರ್ ನಾಟ್ ರಿಜೆಕ್ಟಿಂಗ್?
ರಿಜೆಕ್ಟ್ ಮಾಡಿ. ಇಫ್ ದೇರ್ ಇಸ್ ಎ ರಿಜೆಕ್ಷನ್ ಆಪ್ಷನ್ ಇದೆ sir. ದೆನ್ ಸಕಾಲದಲ್ಲಿ ಇದೇ ಪೆಂಡೆನ್ಸಿ ತೋರಿಸ್ತಾರೆ ನಿಮ್ಮಲ್ಲಿ. ಒಂದು ನೀವು ಅವ್ರಿಗೆ ಹೇಳಬೇಕು, ಇಂಟಿಮೇಟ್ ಮಾಡಬೇಕು, ವಿಚ್ ಯು ಆರ್ ನಾಟ್ ಡೂಯಿಂಗ್ ದಟ್. ಫೆಬ್ರವರಿ ತಿಂಗಳಿಂದ ಇಟ್ಕೊಂಡಿದ್ದೀರಿ ಅಥವಾ ರಿಜೆಕ್ಷನ್ ಮಾಡ್ತಾ ಇಲ್ಲ, ನಿಮ್ಮ ಉದ್ದೇಶ ಏನು? ಯಾರು ನಿಮ್ ನೋಡೋರ ನೀವು? ಫೆಬ್ರವರಿ ತಿಂಗಳದು 4 ಇದೆ, 1, 2, 3, 4, 5, 6 ಇದೆ. ಮಾರ್ಚ್ ತಿಂಗಳದು ಒಂದು 5, 6 ಇದೆ. ಏಪ್ರಿಲ್ ಇದೆ. ಎವ್ರಿ ಮಂತ್ ಯು ಹ್ಯಾವ್ ಗಾಟ್ ಪೆಂಡೆನ್ಸಿ. ಏನ್ ಮಾಡಿ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದಕ್ಕೆ ಇವ್ರ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಇಲ್ಲ, ಅದೇನಾಗುತ್ತೆ, ನೀವು ಸಿಟಿಸನ್ಸ್ ಪೋರ್ಟಲ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ತೀರಿ, ನಿಮಗೆ ಎಲ್ಲ ಮಾಹಿತಿ ಬರುತ್ತೆ, ಇದ್ದಿದ್ದೆಲ್ಲ ನೀವು ಮಾಡ್ತಾ ಹೋಗಿ ಅಂತ ಹೇಳುತ್ತೆ. ಅದು ಇಟ್ ಈಸ್ ಯೂಸರ್ ಫ್ರೆಂಡ್ಲಿ ಪೋರ್ಟಲ್. ಆಮೇಲೆ ನೀವು ಖಾತೆ ತಗೋಬೇಕು ಅಂತಂದ್ರೆ ಅದು ಟ್ಯಾಕ್ಸ್ ಜನರೇಟ್ ಮಾಡುತ್ತೆ, ರೆಸಿಪ್ಟ್ ಚಲದು. ಆ ಟ್ಯಾಕ್ಸ್ ನೀವು ಕಟ್ಟಬೇಕು. ನೀವು ಕಟ್ಟಿದ್ರೇನೆ ನಿಮಗೆ ಖಾತೆ ಬರೋದು. ಅದು ಟ್ಯಾಕ್ಸ್ ಕಟ್ಟಿದ ತಕ್ಷಣ ಖಾತೆ ಆ ಸೆಕ್ಷನ್ ಇಂದ ಯಾರು PDO ಇದ್ರೆ PDO, ಗ್ರಾಮ್ಯ ಪ್ರದೇಶದಲ್ಲಿ ಇಲ್ಲಿದ್ರೆ ಇನ್ಸ್ಪೆಕ್ಟರ್, RO ಮತ್ತೆ ಕಮಿಷನರ್ ಅವ್ರ ಅಪ್ರೂವಲ್ ಕೊಟ್ಟ ತಕ್ಷಣ ನೀವು ಬಂದ್ಬಿಡುತ್ತದೆ. 1 ವರ್ಷ ಕಟ್ಟಿದ ರೆಸಿಪ್ಟ್ ತಗೊಂಡ್ಬರ್ಲಿಲ್ಲ ಅಂದ್ರೆ ರೆಸಿಪ್ಟ್ ಆಗುತ್ತೆ ಇಲ್ಲ, ಅಲ್ಲೇ ಪೇಮೆಂಟ್ ಮಾಡಿದ್ರೆ ಮೈನ್ ಪ್ರಾಬ್ಲಮ್ ಎಂಟ್ರಿನೇ ಮಾಡಲ್ಲ ಸರ್. ಚಲನ್ ಕಟ್ತೀವಲ್ಲ ಸರ್, ಎಂಟ್ರಿನೇ ಮಾಡಲ್ಲ ಸರ್. ಬೇರೆ ಅವ್ರ ಟ್ಯಾಕ್ಸ್ ಸ್ಲಿಪ್ಸ್ 79 ಇದೆಯಲ್ಲ, ಅದು 2 ವಿಧಾನ. ನೀವು ಸಿಟಿಸನ್ಸ್ ಪೋರ್ಟಲ್ ಹೋದ್ರೆ ಇವ್ರ ಹತ್ರ ಬರೋ ಅಗತ್ಯ ಇಲ್ಲ. ನಂಬರ್ 1, ನೀವು ಅಲ್ಲಿಗೆ ಹೋಗದೆ ಇಲ್ಲಿ ಬರ್ತಾ ಇರೋದ್ರಿಂದ ಇವ್ರು ನಿಮ್ಮನ್ನ ಕಾಡಿಸ್ತಾ ಇದ್ದಾರೆ. ಅದು ಅವೇರ್ನೆಸ್ ಇಲ್ಲ ಸರ್. ಇಲ್ಲ ಸರ್, ಯಾರು ಅವೇರ್ನೆಸ್ ಇಲ್ಲ. ಸಿಟಿಸನ್ಸ್ ಪೋರ್ಟಲ್ ಇಟ್ ಈಸ್ ಎ ಪಬ್ಲಿಕ್ ಡೊಮೈನ್, ಇಟ್ ಈಸ್ ಎ ಪಬ್ಲಿಕ್ ವೆಬ್ಸೈಟ್ ಡೊಮೈನ್. ಸೊ ಆ ಹೊಸ ಈ ಆಸ್ತಿ ಪೋರ್ಟಲ್ ಮಾಡಿದಾಗ ಈ ಆಸ್ತಿ ಪೋರ್ಟಲ್ ಅಲ್ಲಿ ನೀವು ಸ್ವಲ್ಪ ಹೆಚ್ಚು ಪ್ರಚಾರ ಮಾಡಿ, ಎಲ್ಲ ಕಡೆ ಪ್ರಚಾರ ಮಾಡಿ. ವಾರ್ಡಲ್ಲಿ ಹೋಗ್ಬಿಟ್ಟು ನೀವು ಏಪ್ರಿಲ್ ಮೇನಲ್ಲಿ ಮಾಡ್ಲಿಲ್ವಾ, ಹೆಚ್ಚು ಮಾಡಿ, ಅದನ್ನ ಪ್ರಚಾರ ಮಾಡಿಸು. ಸೊ ಸಿಟಿಸನ್ಸ್ ಪೋರ್ಟಲ್ ನೀವೇ ಮಾಡಬೇಕು. ಯಾರು ನಾಟ್ ದಟ್ ಅವ್ರು ಇನ್ವಾಲ್ವ್ ಯಾಕೆ ಮಾಡ್ಕೋಬೇಕು? ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಎಸ್ ಎ ತಾಲೂಕ್ ಹೆಲ್ತ್ ಆಫೀಸರ್. ಡೋಂಟ್ ಎಕ್ಸ್ಪೆಕ್ಟ್ ದಟ್ ಎವ್ರಿಬಡಿ ವಿಲ್ ಕಮ್ ಅಂಡ್ ಇನ್ವೈಟ್ ಯು ಫಾರ್ ದೇರ್ ಅವ್ರ ಮನೆ ಫಂಕ್ಷನ್ ಕರೀತಾರೆ ನಿಮ್ಮನ್ನ. ಯು ಆರ್ ದ ಚೀಫ್ ಆಫ್ ದ ಟಾಸ್ಕ್ ಫೋರ್ಸ್ and you have to ensure that there shall not be any adulteration either in food or in water. ನೀವು ನಮ್ಗೆ ಸಂಬಂಧ ಪಡೋದಿಲ್ಲ ಅಂತ ನಿಮಗೆ ಕೂತ್ಕೊಂಡ್ರೆ THOಗಳು ಇಮಿಡಿಯೇಟ್ ಆಗಿ ಮಾಡಿ. ನೀವು ಅದಾಗ್ಬೋದು. ಮತ್ತೆ ಇವನ್ ಇಮಿಡಿಯೇಟ್ ಆಗಿ ಯು ಸ್ಟಾರ್ಟ್ ಟ್ರ್ಯಾಕಿಂಗ್ ಆಲ್ ದ ಶಾಪ್ಸ್ ಬೋತ್ ಇನ್ ಬಂಗಾರಪೇಟ್ ಅಂಡ್ ಆಲ್ಸೋ ಇನ್ KGF ವಿತ್ ಯುವರ್ ಟೀಮ್. ಹೇಳ್ತೀನಿ, ನೀವು ಹೋಟೆಲ್ ಹೋಗ್ಬಿಡಿ, ನೀವು ಇಲ್ಲಿ ಬರಲೇಬೇಡಿ. ಇಲ್ಲಿಗೆ ಬಂದ್ರೆ ಅದನ್ನ ತಗೊಬನ್ನಿ, ಇದನ್ನ ತಗೊಬನ್ನಿ, ಅದನ್ನ ಕೊಡಿ, ಇದನ್ನ ಕೊಡಿ ಅಂತ ಹೇಳಿ ನಿಮಗೆ ಸುತ್ತಾಡಿಸ್ತಾರೆ. ಅದಾಗೋದು ಬೇಡ. ನೀವು ಹಳೇದು ಕಟ್ಟಿದ್ದಾರಲ್ಲ ಸರ್, ಅದನ್ನ ಅಪ್ಡೇಟ್ ಮಾಡಿ ಪ್ರತಿ ವರ್ಷ ನೀವು ಕಟ್ಟಲೇಬೇಕು. ಹೌದು ಸರ್, ಕಟ್ಟಿದೆ ಸರ್, ಬಟ್ ಇವ್ರು ಅಪ್ಡೇಟ್ ಮಾಡ್ಬೇಕು ಅಂತ ಅದು ಸಾಧ್ಯನೇ ಇಲ್ಲ. ನೀವು ದುಡ್ಡು ಕೊಟ್ಟು 2010-11 ಅಲ್ಲಿ ಕಟ್ಟಿರ್ತಾರೆ ಸರ್, ಬಟ್ ಅವರು ಸ್ಲಿಪ್ ಮಿಸ್ ಮಾಡಿರ್ತಾರೆ. ಇಲ್ಲಿ ಬಂದು ನೋಡಿದ್ರೆ ರಿಜಿಸ್ಟ್ರೇಷನ್ ಇಲ್ಲ. ಮತ್ತೆ 2002 ಅಲ್ಲ, ಅವ್ರು ಕಟ್ಟಿದ್ರು ನಿಮ್ಗೇನ್ ಗ್ಯಾರಂಟಿ? ಕಟ್ಟಿರ್ತಾರೆ ಸರ್. ಎಲ್ಲಿದೆ? ಅಲ್ಲಿ ಜಿರಾಕ್ಸ್ ಇರುತ್ತೆ. ಅಲ್ಲ, ನಿಮ್ಮ ಹತ್ರ ದಾಖಲೆ ಇರ್ಬೇಕು. ಅದೇ ಸರ್, ಒಂದು ಚಲನ್ ಮಾತ್ರ ಕೊಡ್ತಾರೆ. 3 ಚಲನ್ ಜನರೇಟ್ ಮಾಡಿ 2 ಬ್ಯಾಂಕ್ ಅವ್ರು ಒಂದು ನಮ್ಗೆ ಕೊಡ್ತಾರೆ. 2011-12 ಸರ್, ಅವಾಗ್ಲಿಂದ 2002 ಇಂದ ಮತ್ತೆ ನಾವೆಲ್ಲ ತಗೊಂಡು ಜೆರಾಕ್ಸ್ ಮಾಡಿ ತಗೊಂಡ್ಬಂದು ಮತ್ತೆ ಇವ್ರಿಗೆ ಒಂದು ಕಾಪಿ ಕೊಟ್ಟು ಸೈನ್ ಹಾಕೊಂಡು ಹೋಗೋ. ಇದ್ಯಾಕೆ ಸರ್ ಬೇಕು? ಅದೇ ಆವಾಗ ನೀವು ರೆಗ್ಯುಲರ್ ಆಗಿ ನನ್ನ ಜವಾಬ್ದಾರಿನೂ ಕೂಡ ಇದೆ ಅಲ್ವಾ, ಒಬ್ಬ ನಾಗರಿಕನಾಗಿ. ನಾನು ಹಣ ಕಟ್ಟಿದ ಮೇಲೆ ಅದು ಎಂಟ್ರಿ ಆಗಿದೆ ಇಲ್ವ ಅಂತ ಕೂಡ ನೋಡ್ಕೋಬೇಕಲ್ವಾ. ನಾವು ಯಾವಾಗ ಪ್ರಜ್ಞಾವಂತ ನಾಗರಿಕರಾಗೋದು? ಯಾರೋ ಒಬ್ಬ ಗುಮಾಸ್ತನ ನಂಬಿ ನೀವು ಯಾಕೆ ಕೊಟ್ಟು ಹೋಗ್ತೀರಿ? ಯಾರೋ ಅಲ್ಲೊಬ್ಬ ಅಪ್ರಾಪ್ತ ಇರ್ತಾನೆ ಅಲ್ವಾ, ಅಂಥವ್ರು ನಂಬಿ ನೀವು ತಪ್ಪು ಮಾಡ್ತೀವಿ. ಅದೇ ಸಮಸ್ಯೆ ಆಗ್ತದೆ. ಯು ಗಾಟ್ ಎವ್ರಿ ರೈಟ್ ಟು ಡಿಮಾಂಡ್ ಅನ್ ಅಕ್ನಾಲೆಜ್ಮೆಂಟ್. ಯು ಗಾಟ್ ಎವ್ರಿ ರೈಟ್ ಟು ಸಿ ದಟ್ ದೋಸ್ ಥಿಂಗ್ಸ್ ಆರ್ ಎಂಟರ್ಡ್ ಇನ್ ದಿ ರಿಜಿಸ್ಟರ್. ಟ್ಯಾಕ್ಸ್ ರಿಜಿಸ್ಟರ್ ಎಂಟರ್ ಆಗಲೇಬೇಕು. ಈಗಿರೋದು SAS, ನಿಮ್ಗೆ ಗೊತ್ತು. SAS ಅನ್ನು ನೀವೇ ಮಾಡೋದು. ಮುಂಚೆ ನಮ್ಮ ಆಫೀಸ್ನವ್ರು ಮಾಡ್ಕೊಡ್ತಾ ಇದ್ರು, ಆ ಕಾಲ ಹೊರಟೋಯ್ತು. ನಿಮ್ಮ ಮನೆಯ ಟ್ಯಾಕ್ಸ್ ಅನ್ನ ನೀವೇ ಸ್ವಯಂ ನಿರ್ಧರಣೆ ಮಾಡ್ತೀರಿ. ಇಷ್ಟು ಟ್ಯಾಕ್ಸ್ ಅಂತ ನೀವೇ ಡಿಸೈಡ್ ಮಾಡಿ ನೀವೇ ಕಟ್ಟಿದ ಮೇಲೆ ನಿಮ್ಮ ಹತ್ರ ಎಂಟ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. SAS ಬಂದ ಮೇಲೆ ಈ ಸಮಸ್ಯೆ ಇಲ್ಲ. ಈಗ ಸಿಟಿಸನ್ಸ್ ಪೋರ್ಟಲ್ಲೇ ಬಂದಿದೆ. ನಿಮ್ಮ ಮನೇಲಿ ಕುತ್ಕೊಂಡು ಕಟ್ಟಿ. ನೀವ್ ಯಾಕೆ ಬರ್ತೀರಿ ನಗರಸಭೆಗೆ? ವರ್ಷ ಜಾಸ್ತಿ ಆಗುತ್ತಲ್ವಾ, ಇಲ್ಲಿ ಬಂದು ಅವರು ಎಸ್ಟಿಮೇಟ್ ಹಾಕೊಬೇಕು. ಏನು ನಾನು ಕಾರ್ಪೊರೇಷನ್ ಹೋದೇ ಬಿಟ್ಬಿಟ್ಟಿದ್ದೀನಿ, ಬಹಳ ವರ್ಷ ಆಯ್ತು. ಈಗ ನೀವು ಬ್ಯಾಂಕ್ ಹೋಗ್ತೀರಾ ATM ಬಂದ ಮೇಲೆ? ಯಾರು ಹೋಗಲ್ಲ. ಅಲ್ಲಪ್ಪ, ಈಗ ನಾವೆಲ್ಲ ಏನಾಗೋಯ್ತು ಅಂದ್ರೆ, ಹೇಳ್ತೀನಿ ಕೇಳಿ, ಚೆಕ್ ಬರೀತಿದೀವಿ ನಾವು. ಚೆಕ್ ನಿಲ್ಸ್ಬಿಟ್ಟು ಈಗ ಮುಂಚೆ ಕೆಲವರು ಚೆಕ್ ಬರಿಬೇಕು, ಕೈಯಲ್ಲಿ ನಡುಗೋದು. ಈಗ ಚೆಕ್ಕು ಇಲ್ಲ. ಈಗ
ಎಲ್ಲ ಟ್ರಾನ್ಸ್ಫರ್ ಫಿಂಗರ್ ಪ್ರಿಂಟ್ ಅಲ್ಲಿ ಫಿಂಗರ್ ಅಲ್ಲಿ ಮುಗ್ದೋಗ್ಬಿಡ್ತದೆ. ಆಮೇಲೆ ದುಡ್ಡು ನಾವು ನೋಡೋದೇ ಇಲ್ಲ, ಬಟ್ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ದುಡ್ಡು ಎಲ್ಲಿ ನೋಡ್ತಿದೀವಿ ಕ್ಯಾಶ್ ನಾವು? ಅವೆಲ್ಲ ಜನ ಗೊತ್ತಾಗಲ್ವಾ? Open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.